The questions normally they deal with the basics, means eggs of frog, eggs of humans. First eggs alla types of eggs ಓದ್ಕೋಬೇಕು. ಸೊ ಎಗ್ಸ್ ಓದುವಾಗ ನಿಮಗೆ ವೇರಿಯಸ್ ಲೇಯರ್ಸ್ ಬರುತ್ತೆ, ಎಗ್ ಕವರಿಂಗ್ಸ್ ಬರುತ್ತಲ್ವಾ, ಪ್ರೈಮರಿ ಲೇಯರ್ಸ್, ಸೆಕೆಂಡರಿ ಕವರಿಂಗ್ಸ್ ಆ್ಯಂಡ್ ಟರ್ಷರಿ ಲೇಯರ್ಸ್ ಅಲ್ವಾ, 3 ಬರುತ್ತೆ. ನಿಮಗೆ ಇದ್ರ ಯಾವ್ಯಾವ ಥರದ್ದು ಅಂತ ಪ್ರೈಮರಿ ಎಗ್ ಲೇಯರ್ಸ್ ಯಾವ್ಯಾವುದು, ಪ್ರೈಮರಿ ಎಗ್ ಲೇಯರ್ಸಲ್ಲಿ ನಾರ್ಮಲಿ ವಿಲ್ ಗೆಟ್ ಊಲೆಮ್ಮ ಅಲ್ವಾ, ಆಮೇಲೆ ಝೋನಾ ಪೆಲಿಸಿಡಾ ಇನ್ ಹ್ಯೂಮನ್ಸ್. ಆಮೇಲೆ ಸೆಕೆಂಡರಿ ಯಾವುದು ಪ್ರೈಮರಿ ಎಗ್ ಲೇಯರ್ಸು, ದೋಸ್ ವಿಚ್ ಆರ್ ಫಾರ್ಮ್ಡ್ ಫ್ರಮ್ ದ ಎಗ್ ಇಟ್ ಸೆಲ್ಫ್, ರೈಟ್, ದೇ ಸಿಕ್ರೇಟೆಡ್ ಬೈ ಎಗ್. ದೆನ್ ಸೆಕೆಂಡರಿ ಎಗ್ ಲೇಯರ್ಸ್ ಅಥವಾ ಸೆಕೆಂಡರಿ ovum layers ಯಾವ್ಯಾವುದು, ದೇ ಆರ್ ಪ್ರೊಡ್ಯೂಸ್ಡ್ ಬೈ ದ ಓವೇರಿಯನ್ ಫಾಲಿಕಲ್ ಆರ್ ಗ್ರಾಫಿಯನ್ ಫಾಲಿಕಲ್, ರೈಟ್. ಆಮೇಲೆ ಟರ್ಷಿಯರಿ ಅಂದರೆ ವಿಚ್ ಆರ್ ಫಾರ್ಮ್ಡ್ ಬೈ ಆನ್ ದ ವೇ, ದಟ್ ಈಸ್ ಇನ್ ದ ಗ್ರಾಫಿಯನ್ ಫಾಲಿಕಲ್ ಆರ್ ಎನಿ ದೇ ಆರ್ ಪಾಸಿಂಗ್ ಥ್ರೂ ದ ಫೆಲೋಪಿಯನ್ ಟ್ಯೂಬ್. ಇಫ್ ಅ ನ್ಯೂ ಲೇಯರ್ ಇಸ್ ಫಾರ್ಮ್ಡ್ ದಟ್ಸ್ ಕಾಲ್ಡ್ ದ ಟರ್ಷಿಯರಿ ಎಗ್ ಮೆಂಬ್ರೇನ್. ಹಾಗಾಗಿ ಈ ಎಗ್ ಮೆಂಬ್ರೇನ್ಸನ್ನು ಅಲ್ಲದೇ ಯಾವ್ಯಾವುದರಲ್ಲಿ ಯಾವ ಥರದ ಎಗ್ ಮೆಂಬ್ರೇನ್ ಇರುತ್ತೆ, ಯಾವ್ಯಾವುದು ಎಗ್ ಪಾರ್ಟ್ಸ್ ಆಫ್ ಎಗ್ಸ್ ನೀವು ಓದಲೇಬೇಕು. ಹಾಗಾಗಿ ಇದೊಂಥರ ಬೇಸಿಕ್ ಕ್ವಶನ್ಸ್ ಇದ್ರಿ ನಿಮ್ಮ ರೆಗ್ಯುಲರಲ್ಲಿ NCERTನಲ್ಲಿ ಡಿಫ್ರೆನ್ಸಿಯೇಷನ್ ಕೊಟ್ಟಿರೋದಿಲ್ಲ. ಹಾಗಾಗಿ ಒಂದು ಕಂಪ್ಯಾರಿಸನ್ಗಂತ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಯಾಕಂದರೆ ಎರಡು ಎಗ್ಸೇ ಇರೋದ್ರಿಂದ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ಬಿಟ್ರೆ ಐದರ್ ಯು ಗೆಟ್ ದ ಹ್ಯೂಮನ್ ಎಗ್ ಯು ಕ್ಯಾನ್ ರೈಟ್, ಆರ್ ಯು ರೈಟ್ ದ ಅಬೌಟ್ ದ ಫ್ರಾಗ್ ಎಗ್ ಆಲ್ಸೋ ಯು ಕ್ಯಾನ್ ರೈಟ್ ಇಟ್. Therefore the 2 types of eggs are given, you can see the comparison, right. So coming to the diagram, here the eggs in frog and humans is given below with labelings. Find the right labeled option. ಅಂದರೆ ಎರಡರಲ್ಲೂ ಒಂದೊಂದು ಲೇಬಲಿಂಗ್ಸ್, ಎರಡೆರಡು ಲೇಬಲಿಂಗ್ಸ್ ಇದೆ, ಐಡೆಂಟಿಫೈ ಮಾಡಿ ಅಂತ. ಫಸ್ಟ್ದು ಫ್ರಾಗ್ಸ್ ಎಗ್, ಇಲ್ಲಿ ನೋಡಿ ಚಿತ್ರ, ಫ್ರಾಗ್ಸ್ ಎಗ್ ಚಿತ್ರ ಇದೆ, ಇದು ಹ್ಯೂಮನ್ ಎಗ್ದು ಡಯಾಗ್ರಾಮ್ ಅಲ್ವಾ. ಈಗ ಆಪ್ಷನ್ಸ್ ನೋಡಿಬಿಡೋಣ. ನೋಡಿ ಇದರಲ್ಲಿ ಒಂಥರ ಕೋಟ್, ಥಿನ್ ಕೋಟ್ ಇದೆ ಇದರಲ್ಲಿ. ಆಮೇಲೆ ಇದು ಎಗ್ ಸ್ಟ್ರಕ್ಚರಲ್ಲಿ, ಆಮೇಲೆ ಇದು ನ್ಯೂಕ್ಲಿಯಸ್. ಹಾಗೆ ಇದು ಫೀಮೇಲ್ ಎಗ್ ಇನ್ ಹ್ಯೂಮನ್ಸ್ ಏನಿದೆ, ಇಲ್ಲಿ ಒಂದು ಲೇಯರ್, ಆಮೇಲೆ ಹೊರಗಡೆ ನೋಡಿ ಹೈಲಿ ರೇಡಿಯೇಟಿಂಗ್ ಮಾರ್ಜಿನ್ಸ್ ಇದೆ, ಆಮೇಲೆ ನ್ಯೂಕ್ಲಿಯಸ್ ಇದೆ. ಇದರಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಇದು ಎ ಅಂತ ಲೇಬಲ್ ಮಾಡಿದ್ದಾರೆ, ಔಟರ್ ಲೇಯರ್ಸ್ ಆಫ್ ದ ಫ್ರಾಗ್ ಎಗ್. ಆಮೇಲೆ ಬಿ ಅಂತ ಹ್ಯೂಮನ್ ಎಗ್ಗಲ್ಲಿ ಲೇಬಲ್ ಮಾಡಿದ್ದಾಗಿದೆ, ಸಿ ಅಂತ ಮತ್ತೆ ಫ್ರಾಗ್ ಎಗ್ಗಲ್ಲಿ ಲೇಬಲ್ ಆಗಿದೆ, ಡಿ ಇರೋದು ಅಗೇನ್ ಹ್ಯೂಮನ್ ಎಗ್ಗಲ್ಲಿ ಲೇಬಲ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ಆಪ್ಷನ್ಸ್. First option says A is vitelline membrane. A is this vitelline membrane? What is vitelline membrane? Vitelline membrane is found in the frog's egg after oolemma. So ಇದು ಆಫ್ಟರ್ ಊಲೆಮ್ಮ, ಇದು ಊಲೆಮ್ಮ ಇದು ಅಲ್ವಾ, ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. ಇದು ವಿಟಿಲೈನ್ ಮೆಂಬ್ರೇನ್, ಹಾಗಾಗಿ ಇದು ತಪ್ಪು, ವಿಟಿಲೈನ್ ಮೆಂಬ್ರೇನ್ ಅಲ್ಲ ಇದು. ಆಮೇಲೆ ಬಿ ಈ ಜೆಲ್ಲಿ ಕೋಟ್ ಅಂತಾರೆ, ಬಿ ಈಸ್ ಹಿಯರ್, ಇಟ್ ಈಸ್ ಜೆಲ್ಲಿ ಕೋಟ್ ಅಂತ. ಆದರೆ ಹ್ಯೂಮನ್ ಎಗ್ಸಲ್ಲಿ ಜೆಲ್ಲಿ ಕೋಟ್ ಇರುತ್ತಾ, ಇಲ್ಲ ಅಲ್ವಾ. ಯಾಕೆ ಫ್ರಾಗ್ಸ್ ಎಗ್ ರಿಲೀಸ್ ಜೆಲ್ಲಿ ಆರ್ ಇಟ್ ಪ್ರೊಡ್ಯೂಸ್ ಜೆಲ್ಲಿ ಕೋಟ್ಸ್, ಫ್ರಾಗ್ ಎಗ್ಗಲ್ಲಿ ಮಾತ್ರ ಜೆಲ್ಲಿ ಕೋಟ್ಸ್ ಇರುತ್ತೆ. ಯಾಕೆ ಗೊತ್ತಾ, ಇನ್ ಫ್ರಾಗ್ಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹ್ಯಾಪನ್ಸ್, ನೆನಪಿದೆ ಅಲ್ವಾ. Eggs are released in water, and after that, from that, when they are released in water, they go settle somewhere. So they have to fight with the environmental problems. Hagagi they are well protected within the jelly coat when the eggs are released by the female frog. Afterwards the sperms are released by the male frog. These sperms will come in contact with the eggs by chemical attraction and they undergo external fertilization. ಹಾಗಾಗಿ for protection sake jelly coats are formed and they are released. ಹಾಗಾಗಿ ಯಾವಾಗಲೇ ನಿಮಗೆ ಜೆಲ್ಲಿ ಕೋಟ್ ಅಂತ ಬಂದಿದ್ರು ಕೂಡ ಅದು ಫ್ರಾಗ್ ಎಗ್ಸಲ್ಲಿ ಮಾತ್ರ ಇರುತ್ತೆ. ಇಲ್ಲೇನು ಹೇಳಿದರೆ ಜೆಲ್ಲಿ ಕೋಟ್ಸ್ ಇನ್ ಬಿ ಇನ್ ಹ್ಯೂಮನ್ ಎಗ್ ಅಂತ. ಹಾಗಾಗಿ ಈ ಆಪ್ಷನ್ ಬಿಟ್ಬಿಡೋಣ. ಇಲ್ಲಿ ಸೆಕೆಂಡ್ ಆಪ್ಷನ್ ಹೇಳ್ತದೆ ಎ ಈಸ್ ಜೆಲ್ಲಿ ಕೋಟ್, ಕರೆಕ್ಟ್ ಅಲ್ವಾ. These are all 2 to 3 layers of jelly coat in frog's egg. B is vitelline membrane. B is vitelline membrane. ಮತ್ತೆ ನಿಮಗೆ ಒಂದು ತಪ್ಪು, ಯಾಕೆ ಹೇಳಿ, ವಿಟಿಲೈನ್ ಮೆಂಬ್ರೇನ್ ಇರೋದು ಫ್ರಾಗ್ ಎಗ್ಗಲ್ಲಿ, ಹ್ಯೂಮನ್ಸಲ್ಲಿ ವಿಟಿಲೈನ್ ಮೆಂಬ್ರೇನ್ ಇರೋದಿಲ್ಲ. ಹಾಗಾಗಿ ಇದು ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ಥರ್ಡ್ ಆಪ್ಷನ್ ಏನು, ಎ ಈಸ್ ಜೆಲ್ಲಿ ಕೋಟ್, ಇದೆಲ್ಲ ಜೆಲ್ಲಿ ಕೋಟ್ ಅಲ್ವಾ, ಮತ್ತು ಕರೆಕ್ಟ್ ಆಗಿದೆ. ಬಿ ಝೋನಾ ಪೆಲ್ಯೂಸಿಡಾ, ನೋಡಿ ಇದು ಝೋನಾ ಪೆಲ್ಯೂಸಿಡಾ, ಇಸ್ ಇಟ್ ರೈಟ್, ಕರೆಕ್ಟ್ ಅಲ್ವಾ. ಹ್ಯೂಮನ್ ಎಗ್ ಸ್ಟ್ರಕ್ಚರ್ ಬೇಕು ಅಂತ ಏನು ಹಾಕಿರೋದು ನಾನು. ಎಗ್ ರಿಲೀಸ್ ಆದಾಗ ಒಂದು ಫಸ್ಟ್ ಲೇಯರ್ ಏನಂತೀವಿ ಇದಕ್ಕೆ, ಊಲೆಮ್ಮ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. ಇದು ಫಸ್ಟ್ ವೈಟ್ ಲೇಯರ್ ಇದೆಯಲ್ಲ, ಇದು ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. ಸೆಕೆಂಡ್ ಲೇಯರ್ ಇದೆಯಲ್ಲ, ಇದನ್ನು ನಾವು ಹೇಳ್ತೀವಿ ಝೋನಾ ಪೆಲ್ಯೂಸಿಡಾ. ಹಾಗಾಗಿ ಇದು ರೈಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಝೋನಾ ಪೆಲ್ಯೂಸಿಡಾ. ಹೊರಗಡೆ ಇರೋದು ಎಂಥದ್ದು, ಇದು ಹೈಲಿ ಡಿಸ್ಟೆಕ್ಟೆಡ್ ರೇಡಿಯೇಟಿಂಗ್ ಮಾರ್ಜಿನ್ ಇದೆಯಲ್ಲ, ಇದನ್ನು ನಾವು ಹೇಳ್ತೀವಿ ಕರೋನಾ ರೇಡಿಯೇಟಾ ವಿಚ್ ಕಂಟೇನ್ ಫಾಲಿಕ್ಯುಲಾರ್ ಸೆಲ್ಸ್. ನೋಡಿ ಇವೆಲ್ಲ ಫಾಲಿಕ್ಯುಲಾರ್ ಸೆಲ್ಸ್ ಇನ್ನೂ ಅಂಟ್ಕೊಂಡಿದೆ. ಹಾಗಾಗಿ ದ ಕರೋನಾ ರೇಡಿಯೇಟಾನಲ್ಲಿ ನಿಮಗೆ ಫಾಲಿಕ್ಯುಲಾರ್ ಸೆಲ್ಸ್ ಆಚೆ ಬಂದಿರೋದು ಕಾಣುತ್ತೆ. ರಪ್ಚರ್ ಆಗಿ ಆಚೆ ಬರುವಾಗ ಇದಕ್ಕೆ ಟೋಟಲಿ ಝೋನಾ ಪೆಲ್ಯೂಸಿಡಾ ಹೊರಗಡೆ ಲೇಯರ್ಗೆ ಈ ಥರ ರೇಡಿಯೇಟಿಂಗ್ ಮಾರ್ಜಿನ್ ಬರುತ್ತೆ, ಅದನ್ನು ನಾವು ಹೇಳ್ತೀವಿ ದ ಕರೋನಾ ರೇಡಿಯೇಟಾ. ಹಾಗಾಗಿ ಇದು ಎಗ್, ಹ್ಯೂಮನ್ ಎಗ್, ಫ್ರಾಗ್ ಎಗ್ ಇದು ರೈಟ್. ಹಾಗಾಗಿ ಒಂದರಲ್ಲೇದು ಹೇಳ್ತಾರೆ ಜೆಲ್ಲಿ ಕೋಟ್, ಇದು ಕರೆಕ್ಟು. ಬಿ ಝೋನಾ ಪೆಲ್ಯೂಸಿಡಾ ಇಸ್ ಆಲ್ಸೋ ರೈಟ್. ಸಿ ಈಸ್ ಯೋಕ್ ಅಂತ, ಇಲ್ಲಿ ನೋಡಿ ಸಿ ಯೋಕ್.
ಅಲ್ವಾ? ಯಾಕೆ ಯೋಗ್ ಕರೆಕ್ಟ್ ಹೇಳಿ? ಫ್ರಾಗ್ಸ್ನಲ್ಲಿ ಯೋಗ್ ಪ್ರೊಡಕ್ಷನ್ ಇರುತ್ತೆ, ಡ್ಯೂಟೆರೋಪ್ಲಾಸಮ್ ಅಂತಾರೆ ಯೋಗ್ ಫಾರ್ಮೇಷನ್. ಹಾಗಾಗಿ ಫ್ರಾಗ್ನಲ್ಲಿ oogenesis ಆಗೋವಾಗ ಇಟ್ ಈಸ್ ಅ ವೆರಿ ಲಾಂಗ್ ಡ್ಯೂರೇಷನ್ ಆ್ಯಂಡ್ ದೆರ್ ಇಸ್ ಎನಾರ್ಮಸ್ ಇನ್ಕ್ರೀಸ್ ಇನ್ ದ ಸೈಜ್. ಅರ್ಥ ಆಗ್ತದಲ್ವಾ? oogenesisಲ್ಲಿ ಹ್ಯೂಮನ್ ಎಗ್ಸ್ ಆರ್ ವಿದೌಟ್ ಯೋಗ್. ಯಾಕೆ? ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್. ಫ್ರಾಗ್ ಎಗ್ಸಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗೋದ್ರಿಂದ ಯೋಗ್ ಪ್ರೊಡಕ್ಷನ್ ವಿಲ್ ಬಿ ದೇರ್ ಇನ್ ದ ಸೆಕೆಂಡ್ ಸ್ಟೇಜ್ ಆಫ್ oogenesis, ದಟ್ ಈಸ್ ಗ್ರೋತ್ ಸ್ಟೇಜ್ನಲ್ಲಿ. ಫಸ್ಟ್ ಏನು ಬರುತ್ತೆ oogenesisಲ್ಲಿ? ದ ಮಲ್ಟಿಪ್ಲಿಕೇಶನ್ ಫೇಸ್, ಗ್ರೋತ್ ಫೇಸ್, ಮೆಚುರೇಷನ್ ಫೇಸ್. ಮಲ್ಟಿಪ್ಲಿಕೇಶನ್ ಫೇಸಲ್ಲಿ ಓನ್ಲಿ ಡಿವಿಷನ್ ಆಗ್ತಾ ಇರ್ತದೆ. ದೆನ್ growth phase-ಅಲ್ಲಿ there is increase in the size because along with that there is formation of yolk in more folds. ಹಾಗಾಗಿ ನಿಮಗೆ ಫ್ರಾಗ್ನಲ್ಲಿ ಗ್ರೋತ್ ಫೇಸ್ನಲ್ಲಿ ಯು ಕ್ಯಾನ್ ಸಿ ದ ಕ್ರೋಮೋಸೋಮ್ಸ್ ಆಫ್ ಲ್ಯಾಂಪ್ ಬ್ರಷ್ ಟೈಪ್. ಲ್ಯಾಂಪ್ ಬ್ರಷ್ ಕ್ರೋಮೋಸೋಮ್ಸ್ ಆರ್ ಸೀನ್ ಇನ್ ದ ಪ್ರೈಮರಿ oocyte ಸ್ಟೇಜ್. ಇಲ್ಲಿ ಸೆಲ್ ಬಯಾಲಜಿ ಓದೋವಾಗ ಒಂದು ಸರ್ತಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ ಫ್ರಾಗ್ಸ್ ಬಗ್ಗೆ ನೀವು ಓದಬೇಕಾದ್ರೆ oogenesisನಲ್ಲಿ ಯು ಗೆಟ್ ಅ ಹೈಲಿ ಎಲಾಬೊರೇಟಿವ್ ಫೇಸ್ ಆ್ಯಂಡ್ ದೆರ್ ವಿಲ್ ಬಿ ಹ್ಯೂಜ್ ಪ್ರೊಡಕ್ಷನ್ ಆಫ್ ಯೋಕ್. ಯೋಕ್ ಈಸ್ ಹ್ಯಾವಿಂಗ್ ಯೋಕ್ ಪ್ರೋಟೀನ್ ಫಾರ್ ದ ಫ್ಯೂಚರ್. ಇಟ್ ಈಸ್ ಪ್ರಿಪೇರಿಂಗ್ ಒಂಥರ ರೆಡಿ ಮಾಡಿಬಿಟ್ಟು ಮದರ್ ವಿಲ್ ಪ್ಯಾಕ್ ದಟ್ ಫುಡ್ ಫಾರ್ ದ ಫ್ಯೂಚರ್ ಎಂಬ್ರಿಯೋ ಆ್ಯಂಡ್ ರಿಲೀಸಸ್ ದ ಎಗ್. ಹಾಗಾಗಿ ಈ ಯೋಕ್ ಫಾರ್ಮೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ ದ ಆಂಫಿಬಿಯನ್ಸ್. ಹಾಗಾಗಿ ಇದು ಯೋಕ್, ಇದು ಕರೆಕ್ಟ್. ಇದು ಸಿ ಈಸ್ ಯೋಕ್, ಇಟ್ ಇಸ್ ರೈಟ್. ವಿ ಆಲ್ಸೋ ಕಾಲ್ ಇಟ್ ಆಸ್ ಡ್ಯೂಟೆರೋಪ್ಲಾಸಮ್. ದೆನ್ ಡಿ ಈಸ್ ಕರೋನಾ ರೇಡಿಯೇಟ. ಇದು ಡಿ ಇದೆ ಇಲ್ಲಿ ನೋಡಿ, ಇದೆಲ್ಲ ಇದನ್ನು ಲೇಬಲ್ ಮಾಡಿದರೆ ಕರೋನಾ ರೇಡಿಯೇಟ. ಹ್ಯೂಮನ್ಸಲ್ಲಿ ಹ್ಯೂಮನ್ ಎಗ್ ಆಗಲೇ ಹೇಳಿದೆ ನಾನು. ಕರೋನಾ ರೇಡಿಯೇಟ ಇಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಹ್ಯೂಮನ್ ಎಗ್. ಇಟ್ಸ್ ರೈಟ್. ದೆನ್ ಲಾಸ್ಟ್ ಆಪ್ಷನಲ್ಲಿ ಎ ಇಸ್ ವಿಟಿಲೈನ್ ಮೆಮ್ಬ್ರೇನ್ ಅಂತಾರೆ. ಇದು ವಿಟಿಲೈನ್ ಮೆಮ್ಬ್ರೇನ್ ಅಲ್ಲ. ಹಾಗಾಗಿ ಲಾಸ್ಟ್ ಆಪ್ಷನ್ ಇಲ್ಲೇ ಬಿಟ್ಬಿಡೋಣ. ಇವೆಲ್ಲದರಲ್ಲೂ ಎಲ್ಲ ಮ್ಯಾಚ್ ಆಗೋ ಆಪ್ಷನ್ ಇಸ್ ಸಿ. ಹಾಗಾಗಿ ಸಿ ಆಪ್ಷನ್ ಇಸ್ ರೈಟ್. ದ ಫ್ರಾಗ್ ವಿತ್ ಜೆಲ್ಲಿ ಕೋಟ್ಸ್ ಆ್ಯಂಡ್ ದಿಸ್ ಇಸ್ ವಿಟಿಲೈನ್ ಮೆಮ್ಬ್ರೇನ್, ಊಲೆಮ್ಮ, ಯೋಕ್ ಆ್ಯಂಡ್ ದ ನ್ಯೂಕ್ಲಿಯಸ್. ನೋಡಿ ಕೆಳಗಡೆ ಭಾಗದಲ್ಲಿ ಯೋಕ್ ಇದೆ. ಹಾಗಾಗಿ ನಿಮಗೆ ಇಟ್ ಈಸ್ ಫೌಂಡ್ ಟುವರ್ಡ್ಸ್ ಅ ಲೋಯರ್ ಎಂಡ್. ಹಾಗಾಗಿ ಫ್ರಾಗ್ ಎಗ್ಗಲ್ಲಿ ಬೇರೆ ಥರ ಸ್ಟ್ರಕ್ಚರ್ ಇದೆ. ಬೇಕಂದರೆ ಟೈಪ್ಸ್ ಆಫ್ ಎಗ್ಸ್ ನೀವು ಓದಿರ್ತಿರಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಿರ್ತದೆ. ದಟ್ ಈಸ್ ಟೈಪ್ಸ್ ಆಫ್ ಎಗ್, ಟೀಲೋಲಿಸಿತಲ್, ಆಮೇಲೆ ಮೆಗಾಲೆಸಿತಲ್ ಅಂತೆಲ್ಲ, ಮೈಕ್ರೋಲೆಸಿತಲ್ ಅವೆಲ್ಲ ಓದಿದಿರಲ್ಲ, ಅದನ್ನ ನೆನೆಸ್ಕೊಂಡ್ರೆ ಇದರಲ್ಲಿ ಕೆಳಗಡೆ ಇರ್ತದೆ ಟೀಲೋಲೆಸಿತಲ್ ಎಗ್. ಇದು ಹ್ಯೂಮನ್ ಎಗ್. ಹ್ಯೂಮನ್ ಎಗ್ಗಲ್ಲಿ ಯೋಕ್ ಇರೋದಿಲ್ಲ. ಹಾಗಾಗಿ ಇವೆರಡೂ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಅಲ್ಲದೇ ಇವುಗಳ ಪಾರ್ಟ್ಸನ್ನು ಸೆಪ್ರೇಟಾಗಿ ಕೂಡ ಕೇಳ್ತಾರೆ. ಹಾಗಾಗಿ ಇವೆಲ್ಲದರಲ್ಲೂ ಮ್ಯಾಚ್ ಆಗ್ತಾ ಇರೋದು ನಿಮಗೆ ಆಪ್ಷನ್ ಸಿ. ಸೊ ಸಿ ಈಸ್ ದ ರೈಟ್ ಆಪ್ಷನ್. ಸ್ಟೂಡೆಂಟ್ಸ್, ಆ್ಯಕ್ಚುಲಿ ರಿಪ್ರೊಡಕ್ಟಿವ್ ಬಯಾಲಜಿನಲ್ಲಿ ಮೇನ್ ಕಲಿಬೇಕಾಗಿದ್ದು ನಿಮಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಅಲ್ವಾ, ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಅದ್ರ ಜೊತೆಗೆ ಗ್ಯಾಮೆಟೋಜೆನೆಸಿಸ್ ಯಾವ್ಯಾವ ಥರ ಆಗುತ್ತೆ, ಅಲ್ಲದೇ ದ ಸ್ಪರ್ಮ್ ಆ್ಯಂಡ್ ದ ಎಗ್ ಎರಡು ಸ್ಟ್ರಕ್ಚರ್ ಅಂದರೆ ಮೇಲ್ ಗ್ಯಾಮೆಟ್ ಸ್ಟ್ರಕ್ಚರ್, ಫೀಮೇಲ್ ಗ್ಯಾಮೆಟ್ ಸ್ಟ್ರಕ್ಚರ್. ಹಾಗಾಗಿ ಈ ಮೇಲ್ ಗ್ಯಾಮೆಟ್ ಸ್ಟ್ರಕ್ಚರ್ನ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಪಾರ್ಟ್ಸನ್ನು ನೀವು ಸುಮಾರು ಸರ್ತಿ ಬರೆದಿರ್ತೀರಲ್ವ, ಎಕ್ಸಾಮಲ್ಲೂ ಬರೆದಿರ್ತಾರೆ, ಟೆಸ್ಟಲ್ಲೂ ಬರೆದಿರ್ತೀರ. ಆದರೆ ಕೆಲವು ಸಣ್ಣ ಸಣ್ಣ ಪಾರ್ಟ್ಸನ್ನು ನೀವು ತುಂಬ ಲಕ್ಷ್ಯವಿಟ್ಟು ನೋಡಿರೋಲ್ಲ. ಎನಿ 5 ಪಾರ್ಟ್ಸ್ ಬರೆದ್ರೂ ಕೂಡ ನಿಮಗೆ ಆ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ಒಂದು ಸ್ಪರ್ಮ್ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಅದರಲ್ಲಿ ಕೆಲವು ಲೇಬಲಿಂಗ್ಸ್ ಮಾಡಿದ್ದೀನಿ. ಸಮ್ ಅದರ್ ಲೇಬಲಿಂಗ್ಸ್ ಆಲ್ಸೋ ಐ ಎಕ್ಸ್ಪ್ಲೇನ್ ಯು, ದೆನ್ ಯು ವಿಲ್ ಕಮ್ ಟು ನೋ how much you know about the sperm structure, right? So ಎಲ್ಲ ಪಾರ್ಟ್ಸ್ ಮಾಡಿದ್ದೀನಿ, ಬಟ್ ಲೇಬಲಿಂಗ್ 4 ಕೊಟ್ಟಿದ್ದೀನಿ. ಆದರೆ ಅದ್ರ ಜೊತೆಗೆ ಉಳಿದಿದ್ದವನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ ಅಲ್ವಾ. ಸೊ ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ಹ್ಯೂಮನ್ ಸ್ಪರ್ಮ್ ಪಾರ್ಟ್ಸ್ ಆರ್ ಲೇಬಲ್ಡ್ ವಿತ್ ಆಲ್ಫಾಬೆಟ್ಸ್. ಐಡೆಂಟಿಫೈ ರೈಟ್ಲಿ ಲೇಬಲ್ಡ್ ಆಪ್ಷನ್ಸ್. ಇಲ್ಲಿ ಡ್ರಾಯಿಂಗ್ ನೋಡಿ, ದ ಸ್ಪರ್ಮ್ ಸ್ಟ್ರಕ್ಚರ್ ಇದೆ. ಇಲ್ಲಿ ಇದು ಹೆಡ್ ಅಂತೀವಲ್ವಾ, ಈ ಪಾರ್ಟನ್ನು ನಾವು ಹೆಡ್ ಅಂತ ಕರಿತೀವಿ. ಈ ಪಾರ್ಟನ್ನು ಮಿಡಲ್ ಪೀಸ್ ಅಂತೀವಲ್ವಾ, ಮಿಡಲ್ ಪೀಸ್. ಆಮೇಲೆ ಈ ಲಾಸ್ಟ್ ಪೋರ್ಷನ್ನ ನಾವು ಟೇಲ್ ಅಂತೀವಿ. ಇದಿಷ್ಟು ಪಾರ್ಟ್ಸ್ ಇಟ್ಕೊಂಡ್ರೆ ಸ್ಪರ್ಮ್ ಇದೆ ಅಲ್ವಾ. ಈ ಸ್ಪರ್ಮ್ನ ಪಾರ್ಟ್ಸನ್ನ 3 ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ಕೂಡ ಸಣ್ಣ ಪಾರ್ಟನ್ನು ನಾವು ನೆಕ್ ಅಂತ ಕೂಡ ಕರಿಬೋದು, ಇದು ನೆಕ್ ಅಂತ. ಸೊ ಹಾಗೆ ನೋಡಿದಾಗ 4 ಪಾರ್ಟ್ಸ್, ದರ್ 4 ಪಾರ್ಟ್ಸ್ ಇನ್ ದ ಸ್ಪರ್ಮ್: ಹೆಡ್, ನೆಕ್, ಮಿಡಲ್ ಪೀಸ್ ಆ್ಯಂಡ್ ದ ಟೇಲ್ ಅಲ್ವಾ. ಈ ಹೆಡ್ನಲ್ಲಿ ನಿಮಗೆ ನಾರ್ಮಲಿ ಮೇಲ್ ನ್ಯೂಕ್ಲಿಯಸ್ ಇರುತ್ತೆ. ಆಮೇಲೆ ಟಿಪ್ಪಲ್ಲಿ ಒಂದು ಕೊಟ್ಟಿದ್ದೀನಿ, ಲೇಬಲ್ ಮಾಡಿದ್ದೀನಿ, ಆಮೇಲೆ ಹೇಳ್ತೀನಿ ಏನು ಅಂತ. ಆಮೇಲೆ ನಿಮಗೆ ಇಲ್ಲಿ ಸೆಂಟ್ರಿಯೋಲ್ಸ್ ಇದೆ ನೋಡಿ, ಇದು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್, ಇದು ಡಿಸ್ಟಲ್ ಸೆಂಟ್ರಿಯೋಲ್. ಇದನ್ನು ಸೆಪ್ರೇಟಾಗಿ ನಿಮಗೆ ಲೇಬಲಿಂಗ್ ಕೇಳ್ಬೋದು, ಯಾವ ಸೆಂಟ್ರಿಯೋಲ್ಸ್ ಅಂತ. ನೆಕ್ನಲ್ಲಿರೋದು ಡಿಸ್ಟಲ್ ಸೆಂಟ್ರಿಯೋಲ್. ಅಲ್ಲಿಂದ ಬರ್ತಾ ಇರೋದು ಥ್ರೆಡ್ ಇದೆ ಅಲ್ವಾ. ದಿಸ್ ಪಾರ್ಟ್ ವಿಲ್ ಎಂಡ್ ವಿತ್ ದ ಟೇಲ್. ಆ್ಯಂಡ್ ಮಿಡಲ್ ಪೀಸಲ್ಲಿ ನೋಡಿ,
ರಿಬ್ಬನ್ ಶೇಪ್ಡ್ ಸ್ಟ್ರಕ್ಚರ್ಸ್ ಬರೆದೀನಿ, ಗೊತ್ತಾಗಿರ್ಬೇಕಲ್ವ ಏನು ಅಂತ, ಅದನ್ನೆಲ್ಲ ಆಮೇಲೆ ಹೇಳೋಣ. ಆಮೇಲೆ ಇದು ಇಲ್ಲಿ ಲಾಸ್ಟ್ಗೆ ಒಂದು ಪಾರ್ಟ್ ಇದೆ ನೋಡಿ, ರಿಂಗ್ ಥರ ಇದೆ, ಇದನ್ನು ನಾವು ರಿಂಗ್ ಸೆಂಟ್ರಿಯೋಲ್ ಅಥವಾ ಜೆನ್ಸನ್ಸ್ ರಿಂಗ್ ಅಂತ ಕರಿತೀವಿ. ಆಮೇಲೆ ಇದು ಟೇಲ್ನಲ್ಲಿ ಮೇನ್ ಪೀಸ್ ಕವರ್ಡ್ ಬೈ ದ ಪ್ರೋಟೋಪ್ಲಾಸ್ಮಿಕ್ ಶೀಟ್ ಆ್ಯಂಡ್ ಒನ್ ಲಾಸ್ಟ್ ಪಾರ್ಟ್ ಈಸ್ ನೇಕೆಡ್ ಪಾರ್ಟ್, ರೈಟ್, ವಿದೌಟ್ ದ ಕವರಿಂಗ್. ಇದಿಷ್ಟು ಹ್ಯೂಮನ್ ಸ್ಪರ್ಮ್ ಗ್ರಾಸ್ ಸ್ಟ್ರಕ್ಚರ್ ಇದು. ಈಗ ಆಪ್ಷನ್ಸ್ ನೋಡಿಬಿಟ್ಟು ಕಂಪೇರ್ ಮಾಡೋಣ ಯಾವುದು ಸರಿ ಅಂತ. ಮೊದಲನೇದು ಹೇಳ್ತಾರೆ ಎ ಆಪ್ಷನಲ್ಲಿ, ಎ ಈಸ್ ನೆಬನ್ ಕರ್ನ್ ಅಂತ. ಎಲ್ಲಿದೆ ಎ? ಇದು ನೆಬನ್ ಕರ್ನ್ ಅಂತ. ಹೌದಾ? ವಾಟ್ ಈಸ್ ನೆಬನ್ ಕರ್ನ್? ನೆಬನ್ ಕರ್ನ್ ಆರ್ ದ ಮೈಟೋಕಾಂಡ್ರಿಯಾ ಫೌಂಡ್ ಇನ್ ದ ಮಿಡಲ್ ಪೀಸ್ ಆಫ್ ದ ಸ್ಪರ್ಮ್. ಹಾಗಾಗಿ ಈ ನೆಬನ್ ಕರ್ನ್ ಈಸ್ ಅ ರೈಟ್ ಥಿಂಗ್ labeled here, because you can see number of ribbon shaped structures surrounding the whole of body part of the sperm. ಆದರೆ ಏನು ಕೆಲಸ ನೆಬನ್ ಕರ್ನ್ ಅಂದರೆ, ಐ ಟೋಲ್ಡ್ ಯು ದೇ ಆರ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಫಂಕ್ಷನ್ ಏನು ಗೊತ್ತಲ್ವಾ? ದೇ ಹೆಲ್ಪ್ ಇನ್ ಗಿವಿಂಗ್ ಎನರ್ಜಿ. ಸೊ these ನೆಬನ್ ಕರ್ನ್ ಆರ್ ದ ಮೈಟೋಕಾಂಡ್ರಿಯಾ that provide energy for the movement of the sperm when they are released in the female genital tract during normally fertilization. ಆಗಬೇಕಾದ್ರೆ ಈ ಸ್ಪರ್ಮ್ಸ್ released in the female vagina, and that will be moving towards the any part. Actually they have to meet the egg, so they will be moving in the female genital tract because of the energy provided by the ನೆಬನ್ ಕರ್ನ್. ಹಾಗಾಗಿ ಇದನ್ನು ಮಿಡಲ್ ಪಾರ್ಟ್ ನಾವೇನು ಹೇಳ್ತೀವಿ? ಎಂಜಿನ್ ರೂಮ್ ಆಫ್ ಸ್ಪರ್ಮ್. ನೋಡಿ ಎಷ್ಟು ವರ್ಡ್ಸ್ ಹೇಳಿದೆ ನಾನು, ಎಂಜಿನ್ ರೂಮ್ ಆಫ್ ಸ್ಪರ್ಮ್ ಇದು, ರೈಟ್. ಇದರಿಂದನೇ ಸ್ಪರ್ಮ್ ಮೂಮೆಂಟಿಗೆ ಎನರ್ಜಿ ಬರುತ್ತೆ. ಆಮೇಲೆ ಬಿ ಈಸ್ ಆಕ್ರೋಸೋಮ್. ಇಲ್ಲಿ ನೋಡಿ ಬಿನ ಆಕ್ರೋಸೋಮ್ ಅಂತಾರೆ. ಏನು acrosome ಅಂದರೆ ಟಿಪ್ ಆಫ್ ದ ಸ್ಪರ್ಮ್ ಹ್ಯಾವಿಂಗ್ ಅ ಸ್ಮಾಲ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ acrosomal cap, ದಟ್ ಈಸ್ ಕಾಲ್ಡ್ acrosome ಆರ್ acrosomal cap. ಇಟ್ ಕಂಟೇನ್ಸ್ ಏನು, ಅದು ಕೂಡ ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ, ಅದನ್ನು acrosomಲ್ಲಿ ಏನಿರುತ್ತೆ ಅಂತಲೂ ಕೇಳ್ತಾರೆ. ಸೊ acrosomಲ್ಲಿ ಇರುವಂಥದ್ದು ಲೈಟಿಕ್ ಎನ್ಸೈಮ್ಸ್. ಆ ಲೈಟಿಕ್ ಎನ್ಸೈಮ್ಸ್ನಿಂದ ಆ್ಯಕ್ಚುಲಿ ಟಿಪ್ ಆಫ್ ದ ಸ್ಪರ್ಮ್ ಬ್ರೇಕ್ಸ್ ಆ್ಯಂಡ್ ಆಲ್ಸೋ ಇಟ್ ಸ್ಮೂತನ್ ದ ಎಗ್ ಮೆಂಬ್ರೇನ್. ಹಾಗಾಗಿ ಅಪ್ಪರ್ ಪಾರ್ಟಲ್ಲಿ ಇದು ಇರೋದು, ಇಟ್ ಹೆಲ್ಪ್ಸ್ ಇನ್ ಪೆನೆಟ್ರೇಷನ್ ಇನ್ ಟು ದ ಎಗ್ ಅಲ್ವಾ. ಆಮೇಲೆ ಸಿ ಈಸ್ ಎಕ್ಸಿಯಲ್ ಫಿಲಮೆಂಟ್. ನೋಡಿ ಇದು ಸಿ ಇಲ್ಲಿದೆ, ಇದು ಎಕ್ಸಿಯಲ್ ಫಿಲಮೆಂಟ್, ದಟ್ಸ್ ರೈಟ್ ಅಲ್ವಾ. ಎಕ್ಸಿಯಲ್ ಫಿಲಮೆಂಟ್ ರನ್ಸ್ ಥ್ರೂ ಔಟ್, ಇದು ಎಕ್ಸಿಯಲ್ ಫಿಲಮೆಂಟ್. ಡಿ ಈಸ್ ಅ ಟೇಲ್, ದ ಹೋಲ್ ಥಿಂಗ್ ಈಸ್ ಟೇಲ್. ಸೊ ದಿಸ್ ಈಸ್ ಫಸ್ಟ್ ಆಪ್ಷನ್ ಮೇ ಬಿ ರೈಟ್. ಇದು ಎಲ್ಲ ಕರೆಕ್ಟ್ ಆಗಿದೆ, ಅದು ಕರೆಕ್ಟ್ ಇರ್ಬೋದು. ಆದರೆ ಉಳಿದಿರೋ ನೋಡಿಬಿಡೋಣ, ಎಲ್ಲಿ ತಪ್ಪಾಗಿರುತ್ತೆ ಅಲ್ಲಲ್ಲಿಗೆ ಬಿಟ್ಬಿಡೋಣ. ಬಿ ಏನು ಹೇಳ್ತದೆ? ಎ ಈಸ್ ಮೈಟೋಕಾಂಡ್ರಿಯಾ. ಎ ಈಸ್ ಮೈಟೋಕಾಂಡ್ರಿಯಾ ಈಸ್ ಅಗೇನ್ ಸೇಮ್. ನೆಬನ್ ಕರ್ನನ್ನೇ ನಾವು ಮೈಟೋಕಾಂಡ್ರಿಯಾನ್ ರಿಂಗ್ಸನ್ನೇ ನಾವು ನೆಬನ್ ಕರ್ನ್ ಅಂತೀವಿ, ಇದು ಕರೆಕ್ಟ್ ಆಗಿದೆ. ಬಿ ಈಸ್ ಅ ಸ್ಪರ್ಮ್ ಹೆಡ್ ಅಂತಾರೆ. ಬಿ ಈಸ್ ನಾಟ್ ಸ್ಪರ್ಮ್ ಹೆಡ್. ಬಿ ಇಷ್ಟು ಫುಲ್ ಇರೋದು ಇದು ಸ್ಪರ್ಮ್ ಹೆಡ್, ಇದು ಮಾತ್ರ ಬರೀ ಎಕ್ರೋಸೋಮ್. ಹಾಗಾಗಿ ಬಿ ಆಪ್ಷನ್ ತಪ್ಪು. ಆಮೇಲೆ ಸಿ ಏನು ಹೇಳುತ್ತೆ? ಎ ಈಸ್ ನೆಬನ್ ಕರ್ನ್. ಎ ಈಸ್ ನೆಬನ್ ಕರ್ನ್, ಇಟ್ಸ್ ರೈಟ್. ಬಿ ಈಸ್ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಇದನ್ನು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಂತ ಕರಿಬೋದಾ? ಅಲ್ಲ ಅಲ್ವಾ, ಯಾಕೆಂದರೆ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಇಲ್ಲಿದೆ ನೋಡಿ, ಇಂಡೆಂಟೆಡ್ ವಿತ್ ದ ನ್ಯೂಕ್ಲಿಯಸ್ ಇಸ್ ದ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಹಾಗಾಗಿ ಇದು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಲ್ಲ. ಆಮೇಲೆ ಇದು ಡಿಸ್ಟಲ್ ಸೆಂಟ್ರಿಯೋಲ್, ಇದು ರಿಂಗ್ ಸೆಂಟ್ರಿಯೋಲ್. ಇವನ್ ಮೂರೂ ಕೂಡ ನಿಮಗೆ ಸೆಪ್ರೇಟಾಗಿ ಬರೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇದು ಪ್ರಾಕ್ಸಿಮಲ್, ಇದು ಡಿಸ್ಟಲ್ ಸೆಂಟ್ರಿಯೋಲ್, ಅಲ್ಲದೆ ಇದು ರಿಂಗ್ ಸೆಂಟ್ರಿಯೋಲ್ ಅಂತ. ದೆನ್ ಸೊ ಬಿ ಆಪ್ಷನ್ ಬಿಟ್ಬಿಡೋಣ, ಸಿ ಹೋಗೋಣ. ಎ ಈಸ್ ನೆಬನ್ ಕರ್ನ್, ಮತ್ತು ಸೇಮ್ ಇದು ನೆಬನ್ ಕರ್ನ್ ಇಸ್ ರೈಟ್. ಬಿ ಈಸ್ ಅ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್, ಅದನ್ನೇ ಈಗ ಓದಿದೆ ಅನಿಸುತ್ತೆ. ಸೊ ಬಿ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ತಪ್ಪು. ಡಿ ಆಪ್ಷನ್ ಹೋದರೆ ಎ ಈಸ್ ಮೈಟೋಕಾಂಡ್ರಿಯಾ, ಅಗೇನ್ ಎ ಈಸ್ ಮೈಟೋಕಾಂಡ್ರಿಯಾ ಸರಿ. ಬಿ ಈಸ್ ಅ ಸ್ಪರ್ಮ್ ಟಿಪ್. ಇದು ಸ್ಪರ್ಮ್ ಟಿಪ್ ಅಂತ ಹೌದಾ? ಅಲ್ಲ ಅಲ್ವಾ. ಸ್ಪರ್ಮ್ ಟಿಪ್ ಅಂದರೆ ಇಲ್ಲಿ ಬರೀಬೇಕು, ಅದು ಸ್ಪರ್ಮ್ ಟಿಪ್ ಅಂತ ಲೇಬಲ್ ಮಾಡಿಲ್ಲ ನಾವು, ಟಿಪ್ಪನ್ನು ಲೇಬಲ್ ಮಾಡಿಲ್ಲ, ಹಾಗೆ ಸ್ಪರ್ಮ್ ಟಿಪ್ ತಪ್ಪು. ಆಮೇಲೆ ಸಿ ಈಸ್ ಎಕ್ಸಿಯಲ್ ಫಿಲಮೆಂಟ್. ಸಿ ಈಸ್ ಎಕ್ಸಿಯಲ್ ಫಿಲಮೆಂಟ್ ಕರೆಕ್ಟ್. ಡಿ ಈಸ್ ಟೇಲ್, ಬಟ್ ಇದು ಒಂದು ಪಾರ್ಟನ್ನು ರಾಂಗ್ ಆಗಿರೋದ್ರಿಂದ ಇದು ಸ್ಪರ್ಮ್ ಟಿಪ್ ಅಂತ ಒಂದು ಪಾರ್ಟನ್ನು ಲೇಬಲ್ ಮಾಡಿಲ್ಲ ನಾನು, ಇಲ್ಲಿ ಲೇಬಲ್ ಮಾಡಿದ್ದು ಆಕ್ರೋಸೋಮ್. ಹಾಗಾಗಿ ಇವು 4 ಆಪ್ಷನಲ್ಲಿ ಎಲ್ಲ ಸರಿಯಾಗಿ ಆಲ್ಫಾಬೆಟ್ಸ್ ಲೇಬಲ್ ಆಗಿರೋದು ಎ ಆಪ್ಷನಲ್ಲಿ ಮಾತ್ರ. ಹಾಗಾಗಿ ಎ ಈಸ್ ದ ರೈಟ್ ಆಪ್ಷನ್. ಆ್ಯಕ್ಚುಲಿ ಸ್ಟೂಡೆಂಟ್ಸ್, ಈ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಹ್ಯೂಮನ್ಸ್ ಒಂದು ಸ್ಟ್ರಕ್ಚರ್ ನೋಡಿದಿರಲ್ವಾ, ಆ್ಯಕ್ಚುಲಿ ಸೈಡ್ ವ್ಯೂ ಕೊಡ್ತಾರೆ, ಫ್ರಂಟ್ ವ್ಯೂ ಕೂಡ ಕೊಡ್ತಾರೆ. ಆದರೆ ಇದರಲ್ಲಿ ನೀವು ಯು ಹ್ಯಾವ್ ಟು ರಿಮೆಂಬರ್ ಲಾಟ್ ಆಫ್ ಥಿಂಗ್ಸ್ ಇನ್ ದಿಸ್ ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಫಸ್ಟ್ ಟೆಸ್ಟಿಸ್, 2 ಟೆಸ್ಟಿಸ್ ಇರುತ್ತೆ. ದೇ ಹೆಲ್ಪ್ ಇನ್ ನಾರ್ಮಲಿ ದೇ ವಿಲ್ ಹ್ಯಾವ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್, ದೇ ಪ್ರೊಡ್ಯೂಸ್ ದ ಸ್ಪರ್ಮ್ಸ್ ಅಲ್ವಾ. ದೆನ್ ದೇ ವಿಲ್ ಎಂಟರ್ ಇನ್ ಟು ದ ಎಪಿಡೈಡಿಮಸ್. ಅಲ್ಲಿಂದ ಯು ವಿಲ್ ಹ್ಯಾವ್ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಡಿಫರೆನ್ಸಲ್ಲಿ ಪಾಸ್ ಆಗುತ್ತೆ ಸ್ಪರ್ಮ್ಸ್.
Then it will enter into or it will collect the things from various glands. ಒಂದು ಯಾವುದು ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್ಸ್. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇದು ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್ಸ್ ಅಂತಾರೆ ಇವಕ್ಕೆ. ದಿಸ್ ಇಸ್ ದ ಪೆನಿಸ್. ಪೆನಿಸ್ ಸ್ಟ್ರಕ್ಚರಲ್ಲಿ ದಿಸ್ ಇಸ್ ದ ಏರಿಯಾ ಥ್ರೂ ವಿಚ್ ದ ಸೆಮೆನ್ ಆ್ಯಂಡ್ ದ ಅದರ್ ಥಿಂಗ್ಸ್ ದ ಸ್ಪರ್ಮ್ಸ್ ಆರ್ ಎಂಟ್ರಿಂಗ್ ಡೌನ್, ರೈಟ್? ಇಸ್ ದ ಪೆನಿಸ್ ಸ್ಟ್ರಕ್ಚರ್. Then here is the bulbourethral glands. What are the contents of bulbourethral glands? It is actually a jelly-like fluid and it is released as a pre-ejaculatory fluid, right? ಅಂದರೆ ejaculation ಮುಂಚೆ ಸ್ವಲ್ಪ fluid release ಆಗುತ್ತೆ. That is viscous in nature and it's nutritious also, and actually it is very alkaline. It helps to clean the tract, right? Urethra tract, to clean and remove the acidity of that tract. And also the earlier sperms idre, it will remove that, right, to clear the tract. That's about the bulbourethral glands. Then you can see one more gland here, and there is a one more large structure, and this is the vas deferens. These are the two testes. This is the penis. ಇದು ಮೇನ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರಲ್ಲಿ ನೀವು ಎಲ್ಲನೂ ತಿಳ್ಕೊಂಬಿಟ್ರೆ, ನಾನು ಕೊಟ್ಟಿರೋದು ಅಲ್ಲದೇ ಕೆಲವು ಎಕ್ಸ್ಟ್ರಾ ಥಿಂಗ್ಸನ್ನು ನೀವು ತಿಳ್ಕೊಂಡಿದ್ರೆ, ಯಾವುದೇನೂ ಕೂಡ ಲೇಬಲಿಂಗ್ ಬರೆದ್ರೆ ನಿಮಗೆ ಯು ಕ್ಯಾನ್ ಐಡೆಂಟಿಫೈ. ಈವನ್ ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, right? So coming to this, the following diagram of male reproductive tract match the alphabets with the numbers. ಅಂದರೆ ಇಲ್ಲಿ alphabetical ಕೆಲವು alphabetsಲ್ಲಿ ಲೇಬಲ್ ಮಾಡಿದೆ ಆರ್ ಪಾರ್ಟ್ಸನ್ನು, ಅದರ ಜೊತೆಗೆ ಇಲ್ಲಿ 1 2 3 ಅಂತ ಅವುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ರೈಟ್? ನೀವು ಏನಿಲ್ಲ ಈ ಅಲ್ಫಾಬೆಟ್ಗೂ ಈ ನಂಬರ್ಗೆ ಮ್ಯಾಚ್ ಮಾಡಬೇಕು. ಅಂದರೆ ಯಾವ ಆರ್ಗನ್ ಯಾವ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ, ರೈಟ್? ಯಾವ ನಂಬರಿಂದ ಯಾವ ಆರ್ಗನ್ ಇದೆ ಅದು ಯಾವ ಆಲ್ಫಾಬೆಟ್ಗೆ ಮ್ಯಾಚ್ ಆಗುತ್ತೆ ಅಂತ, ಅಲ್ವಾ? ಸ್ವಲ್ಪ ಕ್ವಶನಲ್ಲಿ ಒಂಥರ ಕ್ವಶನ್, ಇನ್ನೊಂದು ಕ್ವಶನ್ ಇದೆ ಹಾಗೆ. ಇಲ್ಲಿ ಕಮಿಂಗ್ ಟು ದ ಆಪ್ಷನ್ಸ್. ಸೊ ಇಲ್ಲೇನಿದ್ರೆ ಎ ಅಂತ ಈ ಲೇಬಲ್ ಮಾಡಿದ್ದಾರೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಲೇಬಲ್, ಈ ಪಾರ್ಟ್ ಸಿ ಇದು ಡಿ, ಇದು ಇ, ಇದು ಎಫ್, ರೈಟ್? ಸೊ ಮೆನಿ ಥಿಂಗ್ಸ್ ಆರ್ ಲೇಬಲ್ಡ್, 6 ಪಾರ್ಟ್ಸ್ ಆರ್ ಲೇಬಲ್ಡ್. ಇಲ್ಲಿ 6 ಪಾರ್ಟ್ಸನ್ನು ನಂಬರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ಸೆಮೈನಲ್ ವೆಸಿಕಲ್, ಸೆಕೆಂಡ್ ಇಸ್ ಪ್ರಾಸ್ಟೇಟ್ ಗ್ಲ್ಯಾಂಡ್, ಥರ್ಡ್ ಇಸ್ ಪೆನಿಸ್, ಫೋರ್ತ್ ಇಸ್ ಟೆಸ್ಟಿಸ್, ಫಿಫ್ತ್ ಇಸ್ ಯುರಿನರಿ ಬ್ಲಾಡರ್ ಆ್ಯಂಡ್ ಸಿಕ್ಸ್ತ್ ಇದೆ ಎಪಿಡೈಡಿಮಸ್ ಅಂತ. ಸೊ ಈಗ ಯಾವುದು ಸರಿಯಾಗಿ ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಹೇಳ್ತಿದೆ ಎ ಈಸ್ 4 ಅಂತ, ಇದು ಎ ಇದೆ, 4 ಏನಿದೆ ಟೆಸ್ಟೀಸ್ ಅಂತ. ಸೊ ಎ ಈಸ್ 4, ದಟ್ ಇಸ್ ಟೆಸ್ಟೀಸ್ ಈಸ್ ಕರೆಕ್ಟ್ ಅಲ್ವಾ? ಎ ಈಸ್ ದೀಸ್ ಆರ್ ದ 2 ಟೆಸ್ಟೀಸ್ ಆನ್ ಐದರ್ ಸೈಡ್. ಯು ಕ್ಯಾನ್ ಈವನ್ ಸಿ ದ ಸೆಮೈನಲ್ ವೆಸಿಕಲ್ಸ್ ಆ್ಯಂಡ್ ದೇ ಆಲ್ ಫಾರ್ಮಿಂಗ್ ರೇಟೆಡ್ ಟೆಸ್ಟೀಸ್ ಜಾಯ್ನಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಇನ್ ದ ಎಪಿಡೈಡಿಮಸ್. ಸೊ ಎ ಈಸ್ 4 ಇಸ್ ರೈಟ್. ಬಿ ಈಸ್ 3, ಬಿ ಯಾವುದು ಇದು? ಬಿ ಈಸ್ 3 ಇನ್ ಪೆನಿಸ್. ಇದು ಹ್ಯೂಮನ್ ಮೇಲ್ ಸೆಕ್ಸ್ ಆರ್ಗನ್ ಮೇನ್ ಪಾರ್ಟ್ ಥ್ರೂ ವಿಚ್ ದ ಸ್ಪರ್ಮ್ಸ್ ಆರ್ ರಿಲೀಸ್. ದಿಸ್ ಇಸ್ ಪೆನಿಸ್, ರೈಟ್? ದೆನ್ ಸಿ ಈಸ್ ಡಿ, ಸಿ ಈಸ್ 2. ಯಾವುದು ಸಿ? ಸಿ ಇಲ್ಲಿದೆ. 2 ಏನು ಹೇಳುತ್ತೆ? ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ. ಇದು ಪ್ರಾಸ್ಟೇಟ್ ಗ್ಲ್ಯಾಂಡಾ? ಅಲ್ಲ ಅಲ್ವಾ? ಇದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲ್ಲ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಇಲ್ಲಿದೆ. ಹಾಗಾಗಿ ಇದು ಏನು? ದಿಸ್ ಈಸ್ ಆ್ಯಕ್ಚುಲಿ ದ ಯುರಿನರಿ ಬ್ಲಾಡರ್. ನಿಮ್ಗೆ ಗೊತ್ತಿರ್ಬೋದು, ದ ಸೆಮೆನಿಗೆ ದ ಸ್ಪರ್ಮ್ಸ್ ಎಂಟರ್ ಆಗುವಾಗ ದೇ ವಿಲ್ ಕಲೆಕ್ಟ್ ದ ಯೂರಿನ್ ಆಲ್ಸೋ ಫ್ರಮ್ ದಿಸ್ ಯುರಿನರಿ ಬ್ಲಾಡರ್. ಇಸ್ ಎ ಯುರಿನರಿ ಬ್ಲಾಡರ್, ರೈಟ್? ಸೊ ಹಾಗಾಗಿ the C2 ಯಾವ್ದು ಹೇಳಿದ್ರೆ ನಾನು? C2 ಈಸ್ ನಾಟ್ ಪ್ರಾಸ್ಟೇಟ್ ಗ್ಲ್ಯಾಂಡ್, ಇಟ್ ಈಸ್ ನಥಿಂಗ್ ಬಟ್ ದ ಯುರಿನರಿ ಬ್ಲಾಡರ್. ಹಾಗಾಗಿ ಫಸ್ಟ್ ಆಪ್ಷನ್ ಬಿಟ್ಬಿಡೋಣ. ಎರಡನೇ ಆಪ್ಷನ್ ಹೇಳ್ತದೆ A to 2. ಎ ಯಾವುದಿದೆ? ಇಲ್ಲಿ ಎ. 2 ಯಾವುದು? ಪ್ರಾಸ್ಟೇಟ್ ಗ್ಲ್ಯಾಂಡ್. ಇಲ್ಲೇ ತಪ್ಪಾಗೋದು. ಇದು ಎ ಈಸ್ ನಾಟ್ ಅ ಪ್ರಾಸ್ಟೇಟ್ ಗ್ಲ್ಯಾಂಡ್, ಇಟ್ ಈಸ್ ನಥಿಂಗ್ ಬಟ್ ದ ಟೆಸ್ಟಿಸ್. ಹಾಗಾಗಿ A to 2 ಇಲ್ಲ, A to 2 ಈಸ್ ರಾಂಗ್, ರೈಟ್? ಇನ್ನೊಂದು ನೋಡಿಬಿಡೋಣ. B to 1. ಬಿ ಇಲ್ಲಿದೆ, 1 ಸೆಮೈನಲ್ ವೆಸಿಕಲ್ ಅಂತಾರೆ, ಹಾಗಾಗಿ ತಪ್ಪು. ಸೊ ಎರಡನೇ ಆಪ್ಷನ್ ಬಿಟ್ಬಿಡೋಣ. ಮೂರನೇದೇನು? ಸಿ ಆಪ್ಷನ್ ಇರುತ್ತೆ. A to 4. ಎ ಈಸ್ ಹಿಯರ್, 4 ಇಸ್ ಟೆಸ್ಟಿಸ್. ಸೊ A to 4 ಟೆಸ್ಟಿಸ್ ಈಸ್ ಕರೆಕ್ಟ್ ಅಲ್ವಾ? B to 3. ಬಿ ಇದು 3 ಈಸ್ ಪೆನಿಸ್. ಸೊ ದಿಸ್ ಈಸ್ ಪೆನಿಸ್ ಸ್ಟ್ರಕ್ಚರ್ ಆ್ಯಂಡ್ ದಟ್ ಈಸ್ ಕರೆಕ್ಟ್. ಬಿ ಈಸ್ ಆಲ್ಸೋ ಮ್ಯಾಚ್ಡ್. C to 1. ಸಿ ಇಲ್ಲಿದೆ, 1 ಏನು ಹೇಳಿದ್ರೆ ಸೆಮೈನಲ್ ವೆಸಿಕಲ್ ಅಂತ. ಅಲ್ಲ ಅಲ್ವಾ? ಸೆಮೈನಲ್ ವೆಸಿಕಲ್ ಎಲ್ಲಿರ್ತದೆ? ಸೆಮೈನಲ್ ವೆಸಿಕಲ್ಸ್ ಇಲ್ಲಿರ್ತದೆ. ಹಾಗಾಗಿ ಇದು C2 1 ಈಸ್ ರಾಂಗ್. ಸಿಗೆ 1ಗೆ ತಪ್ಪಾಗಿದೆ, ಹಾಗಾಗಿ ಇದು ತಪ್ಪು. D to 2. ಡಿ ಇಲ್ಲಿದೆ, 2 ಈಸ್ ಪ್ರಾಸ್ಟೇಟ್ ಗ್ಲ್ಯಾಂಡ್. ಅಗೇನ್ ತಪ್ಪಲ್ವಾ? ಯಾಕಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇಲ್ಲಿದೆ, ಇದು ತಪ್ಪು. ಹಾಗಾಗಿ ಮೂರನೇ ಆಪ್ಷನ್ ಬಿಟ್ಬಿಡೋಣ. ನಾಲ್ಕನೇ ಆಪ್ಷನ್ ಹೇಳಿದಾಗ ಡೀಟೇಲ್ ಇದ್ರ ಫಂಕ್ಷನ್ಸ್ ಕೂಡ ಹೇಳ್ಬಿಡ್ತೀನಿ. A to 4 ಅಂತಿದೆ. ಎಲ್ಲಿದೆ ಎ? A to 4 ಟೆಸ್ಟೀಸ್ ಈಸ್ ಕರೆಕ್ಟ್ ಅಲ್ವಾ? ಸೊ A to 4 ಟೆಸ್ಟೀಸ್ ಈಸ್ ರೈಟ್ ಆಪ್ಷನ್. ದೆನ್ B to 3. ಬಿ ಇದು ಪಾರ್ಟು, ಈ ಪಾರ್ಟ್ ಏನು? ಪೆನಿಸ್. ದಟ್ಸ್ ಕರೆಕ್ಟ್. B to 3 ಈಸ್ ಪೆನಿಸ್ ಈಸ್ ರೈಟ್. C to 5. ಸಿ ಎಲ್ಲಿದೆ? ಇಲ್ಲಿದೆ. 5 ಇಸ್ ಯುರಿನರಿ ಬ್ಲಾಡರ್. ನೋಡಿ ಕರೆಕ್ಟಾಗಿ ಇದು ಯುರಿನರಿ ಬ್ಲಾಡರ್. ನೋಡಿ ದೊಡ್ಡ ಬ್ಲಾಡರ್ ಇದೆ, ಇಲ್ಲಿಂದ ರಿಲೀಸ್ ಆಗ್ತದೆ, ಯೂರಿನ್ ಕೂಡ ಇದರಲ್ಲಿ ಎಂಟರ್ ಆಗುತ್ತೆ. ದೆನ್ D to 1. ಡಿ ಎಲ್ಲಿದೆ? ಇಲ್ಲಿ ಡಿ.
ಒನ್ ಏನಾದರೆ ಸಮಾನಲ್ ವೆಸಿಕಲ್. ಈಗ ನಿಮ್ಗೆ ಗೊತ್ತಿರೋ ಸಮಾನಲ್ ವೆಸಿಕಲ್ಗೆ ಏನು ಕೆಲಸ ಹೇಳಿ, ಇಟ್ ವಿಲ್ ರಿಲೀಸ್ ದ ಸೆಮೆನ್. The semen is along with the sperm is released during ejaculation in males, right? So therefore semen is released from the seminal vesicles. D, that's right. D to 1 is right. D idu 1 idu, adagagi idu correct. Then E to 2, E illide 2 ಏನಂದ್ರೆ prostate gland. So prostate gland ಏನು release ಮಾಡುತ್ತೆ, this is prostate gland immediately found below the urinary bladder. ಇಲ್ಲಿಂದ ಪ್ರಾಸ್ಟೇಟ್ ಫ್ಲೂಯಿಡ್ ಅಂತ ರಿಲೀಸ್ ಆಗುತ್ತೆ. ಪ್ರಾಸ್ಟೇಟ್ ಫ್ಲೂಯಿಡ್ ರಿಲೀಸ್ಡ್ ಅಲಾಂಗ್ ವಿತ್ ದ ಸೆಮೆನ್. ಇಲ್ಲಿಂದ ಸೆಮೈನಲ್ ಫ್ಲೂಯಿಡ್ ಸೆಮೆನ್ ಕಲೆಕ್ಟ್ ಆಗುತ್ತೆ, ಇಲ್ಲಿಂದ ಪ್ರಾಸ್ಟೇಟ್ ಫ್ಲೂಯಿಡ್ ಕಲೆಕ್ಟ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ದ ಯುರೆಥ್ರಾ. ಥ್ರೂ ದಿಸ್ ಇಟ್ ಇಸ್ ರಿಲೀಸ್ ಟು ದ ಪೆನಿಸ್, ರೈಟ್? ಸೊ ಇಲ್ಲಿ ಸೆಮೆನ್ ಕಲೆಕ್ಟ್ ಆಗುತ್ತೆ. ಫ್ರಮ್ ದ ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಸ್ಟೇಟ್ ಫ್ಲೂಯಿಡ್ ಇಸ್ ಕಲೆಕ್ಟೆಡ್. ಫ್ರಮ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ದ ಪ್ರೀ ಇಜಾಕ್ಯುಲೇಟರಿ ಫ್ಲೂಯಿಡ್ ಇಸ್ ಕಲೆಕ್ಟೆಡ್. ಸೊ ಎಲ್ಲ ಕಲೆಕ್ಟ್ ಆಗಿರೋದು. ಆಮೇಲೆ ಸ್ಪರ್ಮ್ಸ್ ಬಂದಿರ್ತದೆ ಎಲ್ಲಿ, ಫ್ರಮ್ ದಿಸ್ ಎಪಿಡೈಡಿಮಸ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಹಿಯರ್. ಸೊ ಆಲ್ ಆಫ್ ದೆಮ್ ದೇ ಆರ್ ರಿಲೀಸ್ಡ್ ಇನ್ ಟು ದ ಸೆಂಟ್ರಲ್ ಡಕ್ಟ್ ಬಿಕಾಸ್ ಯುರೆಥ್ರಲ್ ಟ್ಯೂಬ್ and ejaculatory duct, and through the penis they are released during ejaculation. So sperms are released in this pattern only. Then D to 1 ಹೇಳಿದೆ, E to 2 ಹೇಳಿದ್ನಲ್ವಾ, E to 2 ಯಾವುದು prostate gland. What it secretes? It secretes prostate fluid. Then F to 6, F ಎಲ್ಲಿದೆ, ಇಲ್ಲಿದೆ. 6 is the epididymis. So this is epididymis collecting, right? So ಇದೆಲ್ಲ ಕರೆಕ್ಟ್ ಪಾರ್ಟ್ಸು. ಹಾಗಾಗಿ ಲಾಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸೊ ಇನ್ನೊಂದು ಸರ್ತಿ ಗ್ರಾಸ್ ಸ್ಟ್ರಕ್ಚರ್ ನೋಡ್ಕೊಂಬಿಡಿ, ಆಮೇಲೆ ಫಂಕ್ಷನ್ಸ್ ನೋಡ್ಕೊಂಬಿಡಿ. ಇದು ಟೆಸ್ಟಿಸ್, 2 ಟೆಸ್ಟಿಸ್ ಇರುತ್ತೆ. ಮೇನ್ organs in humans, males, is presence of 2 testes on either side of the penis. Then the testes inside they will have the seminal, the normally seminiferous tubules ಅಂತಾರೆ ಇವಕ್ಕೆ. Seminiferous tubules are highly coiled structures and they produce sperms. Seminiferous tubules ಅನ್ನು ಸೆಕ್ಷನ್ ಮಾಡಿದಾಗ ನೀವು ನೋಡಿರ್ತೀರಾ, seminiferous tubules ಇಂದ sperms ರಿಲೀಸ್ ಆಗುತ್ತೆ, ಅದನ್ನು ಕೂಡ ತೋರಿಸ್ತಾರೆ. ಅದೆಲ್ಲ ಹೋಗಿ ರೇಟೆಡ್ ಟೆಸ್ಟಿಗೆ ಜಾಯಿನ್ ಆಗಿಬಿಟ್ಟು they will collect in the epididymis. Epididymis ಇಂದ sperms are released through this vas deferens, right? Vas deferens ಇಲ್ಲಿ ಬಂದಿದ್ದಾಗ then it will collect so many things. First collection is the seminal vesicle ಇಂದ ಇಲ್ಲಿ collect semen, the viscous fluid. ಆಮೇಲೆ prostate gland ಇಂದ it will collect the prostate fluid which is released along with the semen. ಆಮೇಲೆ ಇದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ಸಣ್ಣ ಸಣ್ಣದು, ಇದಕ್ಕೆ ಪ್ರೀ ಇಜಾಕ್ಯುಲೇಟರಿ ಫ್ಲೂಯಿಡ್ ರಿಲೀಸ್ ಆಗುತ್ತೆ. ಸೊ ಎಲ್ಲ ಅಲಾಂಗ್ ವಿತ್ ದ ಸ್ಪರ್ಮ್ಸ್ ಆರ್ ರಿಲೀಸ್. ಈವನ್ ದ ಯೂರಿನರಿ ಬ್ಲಾಡರ್ ರಿಲೀಸ್ ಯೂರಿನ್ ಆಲ್ಸೋ ಇನ್ ದಿಸ್. ಸೊ ಎಲ್ಲ ರಿಲೀಸ್ ಆಗೋದು ಯುರೆಥ್ರಾ ಟ್ಯೂಬ್ and then through the penis it is released in through the urethra. So therefore ultimately the structure you have to remember, any part is okay because these 2 are testes alla. This structure ಬಂದ ತಕ್ಷಣ ನಿಮಗೆ every part and every unit of that you should know. ಹಾಗಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಲ್ಲದೆ ಬೇರೆ ಥರ ನಿಮಗೆ ಲೇಬಲಿಂಗ್ಸ್ ಕೇಳಿದ್ರು ಕೂಡ ಬರೆದಿರಬೇಕು. ಹಾಗಾಗಿ ಎಲ್ಲದರಲ್ಲೂ ಸರಿಯಾದ ಆಪ್ಷನ್ ಡಿ ಆಪ್ಷನ್. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. Dear students, actually after reproduction in humans you study, we will have to talk about what are the reproductive system problems and how they can be overcome. Normally the fertility problems anta separate ಆಗಿ ಓದ್ತೀವಿ. How the males can have some kind of sterility problems and how the females will be sterile. And then if the couple are unable to produce children, then they will have to go for the medically assisted reproduction. ಮೆಡಿಕಲ್ ಅಸಿಸ್ಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಅದರಲ್ಲಿ ವೇರಿಯಸ್ ಮೆಥಡ್ಸ್ ಇದೆ. ನಮಗೆ ಒಂದನ್ನು ನಾವು ಹೇಳ್ತೀವಿ IVF ET, ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್, ವೆರಿ ಸಕ್ಸಸ್ಫುಲ್ ಥಿಂಗ್ ಅದು. ಅದನ್ನು ನಾವು ಕಾಮನ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಲ್ವಾ. ಹಾಗಾಗಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ಅಲ್ಲಿ. ಯಾಕಂದರೆ IVF ET, ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಈಸ್ ಆ್ಯಕ್ಚುಲಿ ಹೋಪ್ ಫಾರ್ ಮೆನಿ ಕಪಲ್ ಹೂ ಆರ್ ಚೈಲ್ಡ್ಲೆಸ್. ಈಗ ರೀಸೆಂಟಾಗಿ ಈ ಚೈಲ್ಡ್ಲೆಸ್ ಕಪಲ್ಗೆ ಇದೊಂದು ಒಳ್ಳೆ ಹೋಪ್. ಎಲ್ಲ ಕಡೆ ಸುಮಾರು ಫರ್ಟಿಲಿಟಿ ಕ್ಲಿನಿಕ್ಸನ್ನು ಇದ್ದಾವೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ, ಸುಮಾರು ಕಡೆ ಇದೆ. ಅಲ್ಲೇನು ಮಾಡ್ತಾರೆ, ಈ ಇನ್ಫರ್ಟಿಲಿಟಿ ಯಾವ ರೀಸನಿಂದ ಆಗುತ್ತೆ ಅಂತ ತಿಳ್ಕೊತಾರೆ. ಅದರಲ್ಲಿ ದೇ ವಿಲ್ ಐಡೆಂಟಿಫೈ ದ ಕಾಸ್ ಆ್ಯಂಡ್ ಇಫ್ ದೇ ಕ್ಯಾನ್ ಮಾಡಿಫೈ ಆರ್ ದೇ ಕ್ಯಾನ್ ರಿಪೇರ್ ಇಟ್, ದೇ ವಿಲ್ ಟ್ರೀಟ್ ದ್ಯಾಟ್. ಇಲ್ಲಾಂದರೆ ದೇ ಕ್ಯಾನ್ ಗೋ ಫಾರ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ದಿಸ್ ಇಸ್ ವೆರಿ ಗ್ಯಾರಂಟೆಡ್ ಮೆಥಡ್ ಫಾರ್ ದ ಚೈಲ್ಡ್ಲೆಸ್ ಕಪಲ್. ಏನು ಮಾಡ್ತಾರೆ ಅಂದರೆ ಇಲ್ಲಿ the method in which the sperms and eggs are taken out
of the female and male structures, male body or parents, and they are fertilized in vitro in the lab conditions. And after that, once the embryo is formed around 16 cell stage, they will take that embryo and place it back in the female uterus for implantation. So natural implantation ಆಗಬೇಕು. ಹಾಗಾಗಿ IVF ET is the one method you have to learn the procedure properly. ಹಾಗಾಗಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ನೋಡಿ ಏನಿದೆ ಅಂತ. ಇನ್ ರಿಪ್ರೊಡಕ್ಷನ್ ಆಫ್ ಟೆಸ್ಟ್ ಟ್ಯೂಬ್ ಬೇಬಿ, ಇದರಲ್ಲಿ ನಿಮ್ಗೆ ಇನ್ನೂ ಹೀಗೂ ಹೇಳ್ಬೋದು, ರಿಪ್ರೊಡಕ್ಷನ್ ಡ್ಯೂರಿಂಗ್ IVF ET ಅಂತ ಹೇಳ್ತಾರೆ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಇದನ್ನು ಕೂಡ ಹೀಗೆ ಅಂತೀವಲ್ವಾ, IVF ET ಅಂದ್ರೇ ಟೆಸ್ಟ್ ಟ್ಯೂಬ್ ಬೇಬಿ. IVF ETನಲ್ಲಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಪ್ರಶ್ನೆ ಇರ್ತದೆ, ಫಸ್ಟ್ ಆನ್ಸರ್ ಏನು, ಫರ್ಟಿಲೈಸೇಷನ್ ಈಸ್ ಡನ್ ಔಟ್ಸೈಡ್ ದ ಬಾಡಿ. ಅಂದರೆ ಫರ್ಟಿಲೈಸೇಷನ್ ಏನಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಫರ್ಟಿಲೈಸ್ಡ್ ಔಟ್ಸೈಡ್ ದ ಬಾಡಿ ಆಫ್ ಫೀಮೇಲ್, ನ್ಯಾಚುರಲಿ ಇಟ್ಸ್ ಅ ಫೀಮೇಲ್ ಬಾಡಿ. ದೆನ್ ಸೆಕೆಂಡ್ ಒನ್, ಫೀಟಸ್ ಈಸ್ ಗ್ರೋನ್ ಇನ್ ದ ಟೆಸ್ಟ್ ಟ್ಯೂಬ್ ಅಂತ. ಸುಮಾರು ಜನಕ್ಕೆ ಇದೊಂಥರ ಮಿಸ್ಕಾನ್ಸೆಪ್ಷನ್ ತಲೆಯಲ್ಲಿ ಉಳಿದುಬಿಟ್ಟಿರ್ತದೆ. ಏನಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಬೇಬಿ ಈಸ್ ಗ್ರೋನ್ ಇನ್ ದ ಟೆಸ್ಟ್ ಟ್ಯೂಬ್ ಅಂತ. ಅದು ತಪ್ಪಲ್ವಾ? ಯಾಕಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ಬೇಬಿ ಗ್ರೋ ಆಗೋದಕ್ಕೆ ಆಗಲ್ಲ. ಏನಾಗ್ತದೆ, ಆಫ್ಟರ್ ಫರ್ಟಿಲೈಸೇಷನ್ ಅಪ್ ಟು ಸರ್ಟನ್ ಸ್ಟೇಜ್ ಎಂಬ್ರಿಯೋ ಈಸ್ ದೇರ್ ಇನ್ ದ ಟೆಸ್ಟ್ ಟ್ಯೂಬ್. ಆಫ್ಟರ್ ದ್ಯಾಟ್ ದ ಬೇಬಿ ಆರ್ ದ ಫೀಟಸ್ ವಿಲ್ ಬಿ ಗ್ರೋನ್ ನ್ಯಾಚುರಲಿ ಇನ್ ದ ಮದರ್ಸ್ ಓಂಬ್. ಅಲ್ಲೇ ಹಾಕ್ತಾರೆ. ಅಂದರೆ ಇಂಪ್ಲಾಂಟೇಷನ್ 16 ಸೆಲ್ ಸ್ಟೇಜ್ ಆದಮೇಲೆ ದೇ ವಿಲ್ ಇಂಪ್ಲಾಂಟ್ ಇನ್ ಟು ದ female uterus, mother's uterus, and it will grow normally. Baby will grow normally, fetus will grow only in the uterus, not in the test tube. ಹಾಗೆ ಟೆಸ್ಟ್ ಟ್ಯೂಬ್ ಬೇಬಿ ಅಂದಿದ ತಕ್ಷಣ ನೀವು ಟೆಸ್ಟ್ ಟ್ಯೂಬ್ನಲ್ಲಿ ಬೇಬಿ ಗ್ರೋ ಆಗುತ್ತೆ ಅಂತ ತಿಳ್ಕೊಬಾರ್ದು. ಈವನ್ ಈಗ ರೈಟ್ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಟೆಸ್ಟ್ ಟ್ಯೂಬ್ನಲ್ಲಿ ಬೆಳೆಸಲ್ಲ. ಆ್ಯಕ್ಚುಲಿ ದೇ ಡೂ ಇಟ್ ಇನ್ ದ ಪೆಟ್ರಿ ಡಿಶ್, ರೌಂಡೆಡ್ ಫ್ಲಾಟ್ ಪೆಟ್ರಿ ಡಿಶ್ ಇರುತ್ತಲ್ಲ, ಅದರಲ್ಲೇ ಎಗ್ನ ಹಾಕ್ಬಿಟ್ಟು ಗ್ರೋ ಮಾಡಿ ಅದರ ಜೊತೆಗೆ ಫರ್ಟಿಲೈಸೇಷನ್ ಮಾಡಲಿಕ್ಕೆ ಸ್ಪರ್ಮ್ಸನ್ನು ಹಾಕ್ಬಿಟ್ಟು ದ ಫರ್ಟಿಲೈಸೇಷನ್ ಹ್ಯಾಪನ್ಸ್ ಇನ್ ದ ಪೆಟ್ರಿ ಡಿಶ್. ಆಮೇಲೆ ಎಂಬ್ರಿಯೋನ ತೊಗೊಂಡ್ಬಿಟ್ಟು ನಾರ್ಮಲಿ ದೇ ವಿಲ್ ಇಂಪ್ಲಾಂಟ್ ಇನ್ ಟು ದ ಮದರ್ಸ್ ಯೂಟರಸ್. ಹಾಗಾಗಿ ಆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಪಾಪ್ಯುಲರ್ ನೇಮ್ ಇರೋದ್ರಿಂದ ಅದನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ. ಆದರೆ ನವಡೇಸ್ ಯು ಕ್ಯಾನ್ ಡೂ ಇಟ್ ಇನ್ ದ ಪೆಟ್ರಿ ಡಿಶ್ ಆಲ್ಸೋ. ಹಾಗಾಗಿ ಫೀಟಸ್ ಈಸ್ ನಾಟ್ ಆ್ಯಕ್ಚುಲಿ ಗ್ರೋನ್ ಇನ್ ದ ಟೆಸ್ಟ್ ಟ್ಯೂಬ್, ರಿಮೆಂಬರ್ ದಿಸ್. ನೆಕ್ಸ್ಟ್, ಫರ್ಟಿಲೈಸೇಷನ್ ಈಸ್ ಡನ್ ಇನ್ಸೈಡ್ ದ ಬಾಡಿ. ಫರ್ಟಿಲೈಸೇಷನ್ ಇನ್ಸೈಡ್ ದ ಬಾಡಿ ಅಂದಾಗ IVF ಆಗೋದೇ ಇಲ್ಲ. ಟೆಸ್ಟ್ ಟ್ಯೂಬ್ ಬೇಬಿ ಮಾಡಬೇಕು ಅಂದ್ರೇ ದ fertilization happens outside. So fertilization inside the body, female body ಆದರೆ ಇದು ನ್ಯಾಚುರಲ್ ಫರ್ಟಿಲೈಸೇಷನ್ ಅಲ್ವಾ. ಹಾಗಾಗಿ ಇದು ಕೂಡ ತಪ್ಪು. ನೆಕ್ಸ್ಟ್, ಫರ್ಟಿಲೈಸೇಷನ್ ಆ್ಯಂಡ್ ಫೀಟಸ್ ಆರ್ ಗ್ರೋನ್ ಔಟ್ಸೈಡ್ ದ ಬಾಡಿ ಅಂತ ಆಗಲೇ ಹೇಳಿದೆ. ಫೀಟಸ್ ಈಸ್ ಗ್ರೋನ್ ಔಟ್ಸೈಡ್ ಇನ್ ದ ಟೆಸ್ಟ್ ಟ್ಯೂಬ್ ಇಸ್ ರಾಂಗ್. ಇಲ್ಲಿ ಏನಂತಾರೆ, ಫರ್ಟಿಲೈಸೇಷನ್ ಆ್ಯಂಡ್ ಫೀಟಸ್ ಆರ್ ಗ್ರೋನ್ ಔಟ್ಸೈಡ್ ದ ಬಾಡಿ ಟುಗೆದರ್. ಎರಡೂ ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಟೆಸ್ಟ್ ಟ್ಯೂಬ್ ಬೇಬಿನೂ ಕೂಡ ಔಟ್ಸೈಡ್ ದ ಫೀಮೇಲ್ ಬಾಡಿನೇ ಬೆಳೀತದೆ ಅಂತ. ಇಲ್ಲಿ ತನಕ ಆ ಥರ ಟೆಕ್ನಿಕ್ ಇಲ್ಲ. You cannot grow the fetus outside the mother's womb because that is the only the compatible environment for the growth of the baby. Mother's womb ನಂತೆ ಅಂದರೆ ಗರ್ಭಕೋಶದಂಥ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇರುವಂಥ ಜಾಗ ಇನ್ನೂ ಆಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಫೀಟಸನ್ನು ಆಚೆ ಕಡೆ ಬೆಳೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಲಾಸ್ಟ್ ಆಪ್ಷನ್ ಕೂಡ ತಪ್ಪು. ಇವುಗಳಲ್ಲಿ 4ರಲ್ಲಿ ಸರಿಯಾದ ಆಪ್ಷನ್ ಇರೋದು ಫರ್ಟಿಲೈಸೇಷನ್ ಇಸ್ ಡನ್ ಔಟ್ಸೈಡ್ ದ ಬಾಡಿ ಮಾತ್ರ ಕರೆಕ್ಟು. ಇದು ಯಾವಾಗ ದೇ ಆರ್ ಚೈಲ್ಡ್ಲೆಸ್ ಕಪಲ್, ದೆನ್ ದೇ ಗೋ ಫಾರ್ ದಿಸ್. ದೇರ್ ಆರ್ ಲಾಟ್ ಆಫ್ ರಿಸ್ಕ್ಸ್ ಇನ್ ದಿಸ್. ನೋಡಿ, IVF ET ಮಾಡುವಾಗ ತುಂಬ ರಿಸ್ಕ್ ಇದೆ. ಯಾಕಂದರೆ ಫಾರ್ ಸಮ್ ಟೈಮ್ ದ ಎಂಬ್ರಿಯೋ ಈಸ್ ಔಟ್ಸೈಡ್ ದ ಫೀಮೇಲ್ ಬಾಡಿ. ಔಟ್ಸೈಡ್ ಎಷ್ಟು ಅನ್ಸೇಫ್ ಅಂದರೆ ಇಟ್ ಮೇ ಗೆಟ್ ಸಮ್ ಮ್ಯೂಟೇಟೆಡ್ ಡಿಸೀಸಸ್ ಏನಾದರೂ ಆಗಬಹುದು. ಹಾಗಾಗಿ IVF ET 100% ರಿಸಲ್ಟ್ ಇದ್ದರೂ ಕೂಡ ದೇರ್ ಈಸ್ ಲಾಟ್ ಆಫ್ ರಿಸ್ಕ್ ಇನ್ ದಿಸ್. ಬಟ್ ಸ್ಟಿಲ್ ಪೀಪಲ್ ಹೂ ಆರ್ ರಿಯಲಿ ಇನ್ ನೀಡ್ ಆರ್ ದೇ ವಾಂಟ್ ಟು ಹ್ಯಾವ್ ಅ ಬೇಬಿ, ದೆನ್ ದೇ ಗೋ ಫಾರ್ ನಾರ್ಮಲಿ ಟೆಸ್ಟ್ ಟ್ಯೂಬ್ ಬೇಬಿ ಫಾರ್ಮೇಷನ್, ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಡಕ್ಷನ್. ಆ ಥರ ಸುಮಾರು ಫರ್ಟಿಲಿಟಿ ಕ್ಲಿನಿಕ್ಸ್ ಇನ್ ದ ಬ್ಯಾಂಗ್ಳೂರಲ್ಲೇ ಇದೆ. ಹಾಗಾಗಿ ದಿಸ್ ಈಸ್ ಒನ್ ಕೈಂಡ್ ಆಫ್ ನಾಲೆಜ್ ಫಾರ್ ಯು ಆಸ್ ವೆಲ್ ಆಸ್ ಫಾರ್ ದ ಎಕ್ಸಾಮಿನೇಷನ್ ಇಟ್ ಹೆಲ್ಪ್ ಯು. ದೇರ್ ಫಾರ್ ಆಪ್ಷನ್ ಎ ಈಸ್ ದ ರೈಟ್ ಆಪ್ಷನ್. Let's study about the frog reproduction. Actually frog reproduction ನೀವು ಜಾಸ್ತಿ ಓದಿರಲ್ಲ, ಯಾಕಂದರೆ ಹ್ಯೂಮನ್ ರಿಪ್ರೊಡಕ್ಷನ್ ಇರೋದ್ರಿಂದ ಇನ್ ಕಂಪ್ಯಾರಿಟಿವ್ ಅಕೌಂಟ್ ಯು ಹ್ಯಾವ್ ಟು ಲರ್ನ್ ಅಬೌಟ್ frog reproduction. So there is frog reproducing in a different pattern because they produce certain kind of chemicals during the fertilization which is called the chemotaxis. ನಿಮ್ಗೆ ಕೇಳಿರ್ಬೋದು, ಕೀಮೋಟ್ಯಾಕ್ಟಿಕ್ ಅಟ್ರಾಕ್ಷನ್ ಅಂತಾರೆ, ಕೀಮೋಟ್ಯಾಕ್ಸಿಸ್ ಅಂತಾರೆ. ಇಲ್ಲಿ ಸ್ಪರ್ಮ್ ಮತ್ತು ಎಗ್ಸ್ ಇನ್ ಫ್ರಾಗ್ ದೇ ಆರ್ ರಿಲೀಸ್ಡ್ ಇನ್ ವಾಟರ್ ಅಲ್ವಾ, ದಟ್ ಟು ರೀಚ್ ಈಚ್ ಅದರ್, ರೈಟ್? ಸ್ಪರ್ಮ್ ಹ್ಯಾಸ್ ಟು ರೀಚ್ ದ ಎಗ್ ಬಿಕಾಸ್ ಎಗ್ ಇಸ್ ಸೆಟಲ್ಡ್, sperm has to reach. So they both are recognizing each other with the help of certain chemicals.
Therefore, based on that there is a question, fertilizin and anti-fertilizin are dash. ಫರ್ಟಿಲೈಸನ್ ಮತ್ತು ಆ್ಯಂಟಿ-ಫರ್ಟಿಲೈಸನ್ ಅಂದರೆ ಏನು ಅಂತ, ರೈಟ್. ಮೊದಲನೇದು ಹೇಳ್ತದೆ ಗೈನೋಗ್ಯಾಮನ್ ಆ್ಯಂಡ್ ಆ್ಯಂಡ್ರೋಗ್ಯಾಮನ್ಸ್ ಇನ್ ಹ್ಯೂಮನ್ಸ್ ಅಂತ. ಹ್ಯೂಮನ್ಸ್ನಲ್ಲಿ ಗೈನೋಗ್ಯಾಮನ್ ಅಂದರೆ ದ ಟೈಪ್ ಆಫ್ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ದ ಗೈನೋಗ್ಯಾಮನ್ ಅಂದರೆ ಫೀಮೇಲ್ ಗ್ಯಾಮೆಟ್, ರೈಟ್, ಗ್ಯಾನೋಗ್ಯಾಮನ್. ಆ್ಯಂಡ್ರೋಗ್ಯಾಮನ್ ಅಂದರೆ ಟೈಪ್ ಆಫ್ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ದ ಮೇಲ್ ಗ್ಯಾಮೆಟ್, ಆ್ಯಂಡ್ರೋಗ್ಯಾಮನ್. ಬಟ್ ಇನ್ ಹ್ಯೂಮನ್ಸ್ ಅಂತ ಹೇಳ್ತೀವಿ. ಹ್ಯೂಮನ್ಸ್ನಲ್ಲಿ ಈ ಥರ ಯಾವುದೇ ಕೆಮಿಕಲ್ ಅಟ್ರಾಕ್ಷನ್ ಇಲ್ಲ. ಆ್ಯಕ್ಚುಲಿ ಹ್ಯೂಮನ್ಸಲ್ಲಿ ಸ್ಪರ್ಮ್ ಆ್ಯಂಡ್ ಎಗ್ಸ್, ಸ್ಪರ್ಮ್ಸ್ ರೀಚ್ ದರ್ ಎಗ್ಸ್ ಬೈ ಚಾನ್ಸ್, right? There is no 100% guarantee that sperm will go to the fallopian tube and fertilize it. There is no direction. Sperms will move directionless. ಹಾಗಾಗಿ ಇದು ಯಾವುದೇ ರೀತಿಯ ಕೀಮೋಟ್ಯಾಕ್ಟಿಕ್ ಅಟ್ರಾಕ್ಷನ್ ಇರೋದಿಲ್ಲ ಹ್ಯೂಮನ್ಸಲ್ಲಿ. ಸೊ ನೋಡಿ, ಒಂದೇ ಒಂದು ಕ್ವೆಶ್ಚನಲ್ಲಿ ನೀವು ಹ್ಯೂಮನ್ಸಲ್ಲಿ ಯಾವ ಥರ ಆಗುತ್ತೆ, ಫ್ರಾಗ್ಸಲ್ಲಿ ಯಾವ ಥರ ಆಗುತ್ತೆ ಆಲ್ರೆಡಿ ಕಲ್ತ್ಕೋಬೋದು. ಹಾಗಾಗಿ ಇದು ಫಸ್ಟ್ ಆಪ್ಷನ್ ತಪ್ಪು. ಎರಡನೇದು ಹೇಳ್ತದೆ ಸೆಕ್ಸ್ ಹಾರ್ಮೋನ್ಸ್ ಇನ್ ಹ್ಯೂಮನ್ಸ್ ಅಂತ. ಹ್ಯೂಮನ್ಸಲ್ಲಿ ಗೈನೋಗ್ಯಾಮನ್ಸ್ ಮತ್ತು ಆ್ಯಂಡ್ರೋಗ್ಯಾಮನ್ಸ್ ಅಂತ ಫರ್ಟಿಲೈಸನ್ ಅಥವಾ ಆ್ಯಂಟಿ ಫರ್ಟಿಲೈಸನ್ ಅಂತ ಯಾವುದೇ ಸೆಕ್ಸ್ ಹಾರ್ಮೋನ್ಸ್ ಇರೋದಿಲ್ಲ. ಅದು ರಾಂಗ್ ಆಪ್ಷನ್. ಬಿಕಾಸ್ ಹ್ಯೂಮನ್ ಸೆಕ್ಸ್ ಹಾರ್ಮೋನ್ಸಲ್ಲಿ ನಿಮಗೆ FSH, LH ಅಂತ ಇರುತ್ತೆ, ಆಮೇಲೆ ICSH ಅಂತ ಇರ್ತದೆ, ಎಸ್ಟ್ರೋಜನ್ ಇರ್ತದೆ, ಪ್ರೊಜೆಸ್ಟ್ರಾನ್ ಇರ್ತದೆ ಫೀಮೇಲ್ಸಲ್ಲಿ, ಅವು ಯಾವುದೂ ಇಲ್ಲ. ಹಾಗಾಗಿ ಫರ್ಟಿಲೈಸನ್, ಆ್ಯಂಟಿ ಫರ್ಟಿಲೈಸನ್ ವೆರಿ ಪ್ರಿಮಿಟಿವ್ ಟರ್ಮ್ ಯೂಸ್ಡ್ ಇನ್ ದ ಫ್ರಾಗ್ಸ್. ಹಾಗಾಗಿ ಎರಡನೇ ಆಪ್ಷನ್ ತಪ್ಪು. ಮೂರನೇದು ಹೇಳ್ತದೆ ಆ್ಯಂಡ್ರೋಗ್ಯಾಮನ್ಸ್ ಆ್ಯಂಡ್ ಗೈನೋಗ್ಯಾಮನ್ಸ್ ಇನ್ ಫ್ರಾಗ್. ಅಂದರೆ ಆ್ಯಂಡ್ರೋಗ್ಯಾಮನ್ಸ್ ಅಂದರೆ ದ ಮೇಲ್ ಗ್ಯಾಮೆಟಿಕ್ ಕೆಮಿಕಲ್ಸ್, ದಟ್ಸ್ ಆ್ಯಂಡ್ರೋಗ್ಯಾಮನ್. ಫರ್ಟಿಲೈಸನ್ ಈಸ್ ಅ ಮೇಲ್ ಕೆಮಿಕಲ್ ಅಂತ ಪ್ರೊಡ್ಯೂಸ್ಡ್ ಬೈ ದ ಸ್ಪರ್ಮ್ ಅಂತ. ಗೈನೋಗ್ಯಾಮನ್ ದಟ್ ಇಸ್ ಆ್ಯಂಟಿ ಫರ್ಟಿಲೈಸಿನ್ ಇನ್ ಫ್ರಾಗ್. ಕರೆಕ್ಟ್ ಅಲ್ವಾ? ಯಾಕೆಂದರೆ ಆ್ಯಂಡ್ರೋಗ್ಯಾಮನ್ಸ್ ಆರ್ ಕಾಲ್ಡ್ ಫರ್ಟಿಲೈಸನ್ ಆ್ಯಂಡ್ ಗೈನೋಗ್ಯಾಮನ್ ಇಸ್ ಕಾಲ್ಡ್ ಆ್ಯಂಟಿ ಫರ್ಟಿಲೈಸಿನ್ ಫ್ರಾಗ್. ಹಾಗಾಗಿ ಇದು ಸರಿಯಾದ ಆಪ್ಷನ್. ಇಲ್ಲಿ ಏನು ಕೊಡಿದ್ರೆ ಪ್ಲಾಸೆಂಟಲ್ ಹಾರ್ಮೋನ್ಸ್ ಇನ್ ಹ್ಯೂಮನ್ಸ್ ಇಸ್ ರೂಲ್ಡ್ ಔಟ್ ಬಿಕಾಸ್ ಪ್ಲಾಸೆಂಟಲ್ ಹಾರ್ಮೋನ್ಸ್ ಇದು ಹ್ಯೂಮನ್ಸ್ ಕತೆ ಅಲ್ವೇ ಅಲ್ಲ. ಹಾಗಾಗಿ ಈ ಸಬ್ಜೆಕ್ಟಲ್ಲಿ ಹ್ಯೂಮನ್ಸ್ ಅಂತ ಬರಲೇಬಾರ್ದು. ಆದರೆ ಇದನ್ನು ನೀವು ಸುಮಾರು ಸರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ. ಹಾಗಾಗಿ ಹ್ಯೂಮನ್ಸ್ ಆಪ್ಷನ್ನು ಕೊಡ್ತಾರೆ. ಯಾಕಂದರೆ ಹೌ ಮಚ್ ಯು ನೋ ದ ಡೆಪ್ತ್ ಆಫ್ ದ ಸಬ್ಜೆಕ್ಟ್ ಅನ್ನೋದಕ್ಕೋಸ್ಕರ. ಹಾಗಾಗಿ ಈ ಸಬ್ಜೆಕ್ಟ್ ಇದರಲ್ಲಿ ಪರ್ಟಿಕ್ಯುಲರ್ ಫರ್ಟಿಲೈಸನ್, ಆ್ಯಂಟಿ ಫರ್ಟಿಲೈಸನ್ ಇರೋದು ಓನ್ಲಿ ಇನ್ ಫ್ರಾಗ್ಸ್. ಹಾಗಾಗಿ ಸಿ ಆಪ್ಷನ್ ಈಸ್ ರೈಟ್. That is androgamets are fertilizing, gynogamets are anti-fertilizing. Therefore, that is the right option.